ಗೋವಾದಲ್ಲಿ ಇವಾಗ ಬೀಗ್ರೂಟ ಸಿಗುತ್ತೆ. ಗೋವಾಗೆ ಹೋಗೋರ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ಪಕ್ಕ ಕರ್ನಾಟಕ ಸ್ಟೈಲ್ ಬೀಗ್ರೂಟ ಸಿಗುತ್ತೆ. ಜೊತೆಗೆ ನೀವು ಇಲ್ಲಿ ಪರಮಾತ್ಮನು ಕೂಡ ಹಾಕೊಬಹುದು. ಜಾಗ ಯಾವ್ದಪ್ಪ ಅಂದ್ರೆ ಹೋಟೆಲ್ ಮೈಸೂರು ಪ್ಯಾಲೇಸ್ ಅಂತ ಗೋವಾ ಪಣಜಿಯಲ್ಲಿ ಇದೆ. ಪಕ್ಕ ಕರ್ನಾಟಕ ಫುಡ್ ನೀವು ತಿನ್ಬೇಕು ಅಂದ್ರೆ ಈ ಜಾಗಕ್ಕೆ ಬರ್ಲೇಬೇಕು. ನಾನ್ ತಗೊಂಡಿದ್ದು ಭರ್ಜರಿ ಬೀಗ್ರೂಟ. ಅಲ್ಲಿ 13 ತರದ ಭರ್ಜರಿ ಬೀಗ್ರೂಟ ಸಿಗುತ್ತೆ ಗುರು. ಮುದ್ದೆ, ತಲೆ ಮಾಂಸ, ಬೋಟಿ ಗಜ್ಜು, ಬಿರಿಯಾನಿ, ಕಬಾಬು ಎಲ್ಲ ಕೂಡ ಇರುತ್ತೆ. ತಿನ್ನೋದಕ್ಕಂತೂ ಸಖತ್ ಮಜವಾಗಿರುತ್ತೆ. ಗೋವಾದಲ್ಲಿ ಈ ತರ ಕರ್ನಾಟಕ ಫುಡ್ ಎಲ್ಲೂ ಕೂಡ ಸಿಗಲ್ಲ. ತಿಂದ್ರೆ ಕಲ್ದೋಗೋದಂತೂ ಗ್ಯಾರಂಟಿ. ಜೊತೆಗೆ ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್, ತಲೆ ಮಾಂಸ, ಬೋಟಿ ಗೊಜ್ಜು ಎಲ್ಲ ಕೂಡ ಸಿಗುತ್ತೆ. ತಿಂದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. ಎಲ್ಲ ಕೂಡ ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಹೋಟೆಲ್ಗೆ ಬರೋದಕ್ಕಾಗೋದಿಲ್ಲ ಅಂದ್ರೆ ಹೋಮ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಈ ಹೋಟ್ಲಿಗೆ ಅಡಿಗೆ ಮಾಡೋರು ಮತ್ತೆ ವರ್ಕರ್ಸ್ ಕೂಡ ಬೇಕಾಗಿದ್ದಾರೆ. ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಾರ್ತ್ ಗೋವಾದಿಂದ 17 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ವರ್ತು ಅನ್ನಿಸ್ತು. 2-3 ದಿನದಿಂದ ಗೋವಾ ಫುಡ್ ತಿಂದು ಸ್ವಲ್ಪ ಬೇಜಾರಾಗಿತ್ತು. ನಮ್ಮ ಕರ್ನಾಟಕ ಫುಡ್ ತಿಂದು ಇವತ್ತು ಒಂಚೂರು ನೆಮ್ಮದಿಯಾಗಿ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ತುಮಕೂರಿಂದ ಬಂದಿರೋದು ನಾವು. ನಮ್ಮ ತುಮಕೂರು ಫುಡ್ ಏನಿದೆಯೋ ಮಂಡ್ಯ ಸ್ಟೈಲು ಅದೇ ಥರ ಸಿಗ್ತಾಯಿತ್ತು ಇಲ್ಲಿ. ನೋಡಿ, ಎಲ್ಲ ಬೋಟಿ ಫ್ರೈ ತಗೊಂಡು, ಮಟನ್ ತಗೊಂಡು, ಚಿಕನ್ ಫ್ರೈ ತಗೊಂಡು, ಮತ್ತು ಸೇರ್ವಾ, ಬಿರಿಯಾನಿ ಎಲ್ಲ ಸೂಪರಾಗೈತೆ ಬೈ. ಫುಡ್ಡು ಇಷ್ಟ ಅಲ್ಲ, ಸಖತ್ತಾಗಿರೋದು ಅಂದರೆ ಫುಡ್ಡು ಗೋವಾದಲ್ಲಿ ಇಲ್ಲಿ ಮಾತ್ರ. ಮೈಸೂರು ಪ್ಯಾಲೇಸಿಗೆ ಬರಬೇಕು, ತಿನ್ನಬೇಕು, ಆಮೇಲೆ ಹೇಳಬೇಕು. ನಾನು ತಿಂದಿದ್ದೀನಿ, ನಾನು ಹೇಳೋದಲ್ಲ. ಪ್ರತಿಯೊಬ್ಬರು ಬಂದು ಟ್ರೈ ಮಾಡಿಬಿಟ್ಟು ಆಮೇಲೆ ಹೇಳಿ. ನಾನೇನಾದರೂ ಸುಳ್ಳು ಹೇಳಿದೆ ಅಂದರೆ ಅವರೇ ಸುಳ್ಳು ಹೇಳಿದ್ದೀನಿ ಇದಕ್ಕೆ ರಿಪ್ಲೈ ಕಾಮೆಂಟಲ್ಲಿ ಹಾಕಬೇಕು.